ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬಳ್ಳಿ ಸಿಕ್ಕೋದು ಕಾಲಿಗೆ. ಭವನದಲ್ಲಿ ಒಂದಾಗಿದೆ. ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ಲದಿದ್ದರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ. 20-25 ವರ್ಷ ಹಿಂದೆ ಒಂದು ಸಲ ಹಿಂಗೆ ನೆರೆ ಬಂದು ಹೋಗಿದೆ. ಈಗ ರಾತ್ರಿ ಬೆಳಗಾಗೋದ್ರೊಳಗೆ ಈ ಥರ ಬಂದು ಒಂದು 10-15 ಮನೆ ಮುಗಿ ಹೋಗಿದೆ. ಮತ್ತು ಒಂದು 20-25-30 ಎಕರೆ ಜಮೀನು ನೀರು ಪಾಲು. ಮನೆ ಒಳಗಡೆ ಹೋಗಿ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ, ಅವರು ಮಂಚದ ಮೇಲೆ ಹತ್ತಿ ನಿಂತ್ಕೊಂಡಿರು. 2 ಇಂಚ್ ಇದ್ದರೆ ಮುಳುಗಿ ಹೋಗ್ತಿದ್ದ ಅವ. ಎಲ್ಲ ಹೊಸ ಅತ್ಯಾಧುನಿಕವಾದಂಥ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ದಿವಸ ನಾವು ಡೆಲಿವರಿ ಪೋಸ್ಟ್ಮನ್ ಕಡೆಯಿಂದ ನಾವು ಸಿಗ್ನೇಚರ್ ತೊಗೊತಾ ಇದ್ದೀವಿ, ಬಟ್ ಅದ್ರ ಬದಲಾಗಿ ಈಗ ನಾವು ಡೈರೆಕ್ಟ್ ಆಗಿ ಅವ್ರ ಸಿಗ್ನೇಚರನ್ನು ಡಿಜಿಟಲ್ ಆಗಿ ತೊಗೊತಾ ಇದ್ದೀವಿ. ಅದ್ರ ಜೊತೆ ಈಗ ಎಷ್ಟು ಪಿನ್ ಕೋಡ್ ಇತ್ತು, ಇನ್ನು DG ಪಿನ್ ಅಂತ ಬಂದಿದೆ. DG ಪಿನ್ ಅಂತ ಯುಟಿಲೈಸ್ ಮಾಡ್ಕೋಬಹುದು. ಆ ಥರನಾಗಿ ಸಾರ್ವಜನಿಕರಿಗೆ ಬೇಕಾದಂಥ ಸೇವೆಗಳನ್ನು ನಾವು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಈ ಸರ್ವಿಸನ್ನು ನೀಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ GDS, ಪೋಸ್ಟ್ಮನ್, MPS ಎಲ್ಲ ಕೂಡ ಇಲ್ಲಿವರೆಗೆ ಒಂದು 15 ಬ್ಯಾಚ್ 15ವರೆಗೆ ಆಗಿದ್ದಾವೆ. ಎಲ್ಲ ಒಂದು ನಮ್ಮ IT 2.0 ರೋಲ್ಔಟ್ ಸಂಬಂಧಪಟ್ಟಿದ್ದೆಲ್ಲ ಒಂದು ಟ್ರೈನಿಂಗ್ 3 ಜನ ಕಾರ್ಯಾಗಾರ ಎಲ್ಲ ಒಂದು ಏರ್ಪಡಿಸಿ ಎಲ್ಲ ಒಂದು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು 732 ಸಿಬ್ಬಂದಿ ವರ್ಗಕ್ಕೆ ಒಂದು ಟ್ರೈನಿಂಗನ್ನು ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕಸ್ಟಮರ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಬುಕ್ ಮಾಡಿದರೆ ಆ ಮೆಸೇಜ್ ಕೂಡ ಇವತ್ತು ನಮ್ಮ ಪೋಸ್ಟ್ ಆಫೀಸಿಗೆ ಬರುತ್ತೆ. ಆ ಪೋಸ್ಟ್ ಆಫೀಸ್ ಸಂಬಂಧಿಸಿದ ಪೋಸ್ಟ್ಮನ್ ಅದನ್ನು ಹೋಗಿಬಿಟ್ಟು ತೆಗೆದುಕೊಂಡು ಕಲೆಕ್ಟ್ ಮಾಡಿ ತಂದು ಬುಕ್ಕನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದು ಹೊಸ ಹೆಜ್ಜೆ, ಅಂಚೆ ಇಲಾಖೆ ಒಂದು ಹೊಸ ಹೆಜ್ಜೆ ನಡೆಸ್ತಾ ಇದೆ. ಕಸ್ಟಮರ್ ಒಂದು ಗ್ರಾಹಕರ ಸೇವೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕಂತೇಳಿ ಮನೆ ಬಾಲಿಗೆ ಡೋರ್ ಸ್ಟೆಪ್ಸ್ ಅಲ್ಲಿ ಕೊಡುವಂಥ ಉದ್ದೇಶದಿಂದ ಇವತ್ತು ಭಾರತೀಯ ಶ್ವಾಸಕೋಶ ಬಲಿಷ್ಠ ಆದರೆ ಏನಾಗುತ್ತೆ, ಕಫ ಪ್ರವೃತ್ತಿ ಅನ್ನೋದು ಇಲ್ಲಿ ಉತ್ಪತ್ತಿ ಆಗುತ್ತೆ. ಮೇಲೆ ಬರಲಿ, ಕಾಲಗಳನ್ನು ಹಿಡ್ಕೊತಾ ಇದ್ರೆ ಹಾಗೆ ಇನ್ನು ಸ್ವಲ್ಪ ತಲೆಯನ್ನು
ನೆಲಕ್ಕೆ ಬಲಗೈ ಹಿಂದುಗಡೆ ಹೋಗಿ ನಾವು ಹಿಂದಕ್ಕೆ ನೋಡ್ತಾ ಇದ್ದೀವಿ. ಬಟರ್ಫ್ಲೈ ಮಾಡೋಣ. 2 ಕಾಲುಗಳನ್ನ ಮೇಲೆ, ಒಂದು ಎಕ್ಸೆಲ್, ಮತ್ತು ಎಕ್ಸಸೈಸ್ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಬೇರೆ ಬೇರೆ ಎಲ್ಲ ಯೋಗ ಇರ್ತಕ್ಕಂಥ ಎಲ್ಲಗಳನ್ನು ಇಲ್ಲಿ ಶಿಬಿರದಲ್ಲಿ ಪಾಠ ಮಾಡಿಕೊಡ್ತೀವಿ. ಅವರು ಆ್ಯಕ್ಟಿವ್ ಆಗಿರ್ತೀವಿ. ಅಂದರೆ ಒಂದು ದಿನ ಯೋಗ ಮಾಡಿದರೆ 23 ಅವರ್ಸ್ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಹೀಗಾಗಿ ಜನರಿಗೆ ಇದರಿಂದ ಏನಾಗ್ತದೆ, ಮೆಂಟಲಿ ಏನು ಡಿಸಬಿಲಿಟಿ ಇರ್ತಾವೆ, ಅವರಿಗೆ ಸೈಕಾಟ್ರಿಕ್ ಏನು ಪ್ರಾಬ್ಲಮ್ ಇರ್ತವೆ, ಅದರಿಂದ ನಾವು ಹೊರ ಬರ್ಬೋದು. ಇದರಿಂದ ಯೋಗ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿನ ನಾವು ಲಾಭ ತೆಗೆದುಕೊಳ್ಬೋದು. ಯೋಗಾಗ್ರತೆಯನ್ನು ನಾವು ಲಾಭ ಎನರ್ಜಿ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಅನ್ನೋದೇ ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ. ಎಷ್ಟು ಆ್ಯಕ್ಟಿವ್ ಆಗಿರ್ತೀವಂದರೆ ಯಾವುದೋ ಒಂದು ಚಿಂತೆ ಸಹಿತ ಇರಲ್ಲ ನಮ್ಮ ಹತ್ರ. ಎಲ್ಲ ದೋಷಗಳು ದೂರ ಆಗ್ತಾವ. ಈವನ್ ಮೊಳಕಾಲು, ಸೊಂಟದ ನೋವು ಮಹಿಳೆಯರಿಗಂತೂ ಭಾಳ ಉಪಯುಕ್ತವಾಗಿದೆ ಈ ಯೋಗದಿಂದ. ಆಮೇಲೆ ಈಗಿನ ಮಕ್ಕಳ ಹತ್ರ ಸಿಸ್ಟ್ ಅಂತ, ಆಮೇಲೆ PCOD ಪ್ರಾಬ್ಲಮ್ಮು ಎಲ್ಲ ಗುಣವಾಗುತ್ತೆ ಇದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.